ಸಂಜನಾ ನಾಯ್ಡು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಈ ಪಂಚಮಿ ವಿಶೇಷತೆ ಏನಂತ ತಿಳ್ಕೊಳ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ. ಇಲ್ಲ ತೆಲುಗು ಅವರು ಈ ನಮ್ಮ ಕನ್ನಡ ಮಣ್ಣಿನಲ್ಲಿ ಏನೋ ಎಲ್ಲರೂ ಕನ್ನಡದವರೇ ಇದ್ದಾರೆ. ಹಾಗಾಗಿ ನೀವು ಹೇಗೆ ಫೀಲ್ ಅನ್ನಿಸ್ತಿದೆ ಕನ್ನಡದವ್ರ ಜೊತೆ ಈ ಒಂದು ಖುಷಿ ಆಗ್ತದೆ. ಆ್ಯಕ್ಚುಲಾಗಿ ಇಂಥ ಒಳ್ಳೆ ಕಲ್ಚರು ಇವತ್ತು ನಾಗರ ಪಂಚಮಿನ ಅವರು ಆಚರಿಸ್ತಾ ಇರೋದು, ಅದು ಉತ್ತರ ಕರ್ನಾಟಕ ಸ್ಪೆಷಲ್ ಅವ್ರದ್ದೇ ಆದ ಒಂದು ಕಲ್ಚರ್ನ ಬಂದು ಬೆಂಗಳೂರಲ್ಲಿ ಡಿಸ್ಪ್ಲೇ ಮಾಡ್ತಿರೋದು. ಆ್ಯಂಡ್ ಇವಾಗವ್ರಿಗೂ ಕಲ್ಚರ್ ಹೋಗ್ದಿರ ಉಳಿಸ್ಕೊಳ್ತಾ ಇದ್ದಾರಲ್ಲ, ಅದು ತುಂಬ ಖುಷಿ ಆಗುತ್ತೆ. ಬೆಳಗ್ಗೆಯಿಂದ ಇಲ್ಲೆಲ್ಲ ಜೋಶ್ ನೋಡ್ತಿದ್ದೀರಾ ನೀವು, ಬಂದೊಂದು ಆಲ್ಮೋಸ್ಟ್ ಒಂದು ಗಂಟೆ ಆಗಿರ್ಬೋದು. ಜೋಶ್ ನೋಡ್ತಿದ್ದಾರೆ. ಇವಾಗ ಎಲ್ಲರೂ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಒಬ್ರಂತಲ್ಲ ಎಲ್ಲರೂ ಕೂಡ ಏನೋ ಆ ಲೆವೆಲ್ಗೆ ಜೋಶಲ್ಲಿದ್ದಾರೆ. ಇದನ್ನೆಲ್ಲ ನೋಡಿದರೆ ನಿಮ್ಗೆ ಏನು ಅನಿಸ್ತಿದೆ ಫೀಲಿಂಗ್? ಖುಷಿ ಆಗುತ್ತೆ. ಇಂಥ ಒಳ್ಳೆ ಟ್ಯಾಲೆಂಟ್ನ ನೋಡೋದಕ್ಕೆ ಯಾವ ಏಜ್ ಮ್ಯಾಟ್ರಲ್ಲ. ನಂಬರ್ ಇಸ್ ಜಸ್ಟ್ ಅ ನಂಬರ್ ಅಷ್ಟೇ. ಬಟ್ ಚಿಕ್ಕ ಹುಡುಗರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಮಿಡಲ್ ಏಜ್ ಆಗಿರ್ಬೋದು, ಸೊ ಎಲ್ಲ ಅವ್ರದ್ದೇ ಆದ ಒಂದು ಕಲೆನ ಬಂದು ಸ್ಟೇಜ್ ಮೇಲೆ ತೋರಿಸೋದು, ಆ ಪ್ರತಿಭೆನ ತೋರಿಸೋದು ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಇದು ಪ್ರೋಗ್ರಾಮ್ ಓನ್ಲಿ ಫಾರ್ ವಿಮೆನ್ ಏನು ಅನಿಸುತ್ತೆ ನಿಮಗೆ? ಹೆಣ್ಮಕ್ಳಿಗೂ ಇರಬೇಕಲ್ವಾ, ಹೆಣ್ಮಕ್ಳನ್ನು ಆಚರಿಸ್ಬೇಕು. ಅವ್ರದ್ದೇ ಆದ ಕಲ್ಚರ್ಗಳನ್ನ ಸೊಸೈಟಿಗೆ ಕೆಲವು ಕಳ್ಕೋಬಾರ್ದು ಅನ್ನೋದು ಈಗಿನ ಜನ್ರೇಷನ್ಗೆ ತುಂಬ ಮಾಡ್ರನ್ ಆಗಿರೋದ್ರಿಂದ ಕಳ್ಕೊಂಡ್ಬಿಡ್ತಾರೆ ಕೆಲವರು. ಈಗ ಜೆನ್ಸಿ ಫ್ಯಾಮಿಲಿ ಇರೋದ್ರಿಂದ ಸೊ ದೇ ಆರ್ ಲಿಟಲ್ ಮಾಡ್ರನ್, ಈವನ್ ವಿ ಆರ್ ಇನ್ ಬಿಟ್ವೀನ್. ಸೊ ನಾವು ಆ ಕಲ್ಚರ್ನ ಕಳ್ಕೊಬಾರ್ದು ಅಂದರೆ ಇದನ್ನು ಯಾವಾಗೂ ಆಚರಿಸ್ತಾ ಇದ್ದರೆ ಆವಾಗ ನಮ್ಗೆ ಈ ಕಲ್ಚರ್ ರಿಮೆಂಬರ್ ಆಗ್ತಾ ಇರುತ್ತೆ. ಮ್ಯಾಮ್, ಒಂದು ಈ ಪ್ರೋಗ್ರಾಮಿಂದ ತೊಗೊಂಡು ಹೋಗೋಕ್ಕೆ ಇಷ್ಟಪಡೋದಾದರೆ ಏನು ತೊಗೊಂಡು ಹೋಗೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಕ್ಯಾರಿ ಮಾಡಿ ಏನಾದರೂ ಸ್ಪೆಷಲಿ ಉತ್ತರ ಕರ್ನಾಟಕ ಡ್ರೆಸ್ಸಿಂಗ್ ಸ್ಟೈಲು, ಅದಾದಮೇಲೆ ಅವರ ಭಾಷೆಗಳಾಗಿರ್ಬೋದು ಆ್ಯಂಡ್ ಅವರ ಕಲ್ಚರ್ಗಳಾಗಿರ್ಬೋದು, ತುಂಬಾ ಇದ್ದಾವೆ ಅವ್ರ ಬಗ್ಗೆ ಹೇಳೋದಕ್ಕೆ. ಮ್ಯಾಮ್, ಏನು ನಿಮಗೇನು ಅಂದರೆ ಒಂದಿಷ್ಟು ಗೊತ್ತಿದೆ ಉತ್ತರ ಕರ್ನಾಟಕದ ಬಗ್ಗೆ, ಸ್ವಲ್ಪ ಏನಾದರೂ ಎಕ್ಸ್ಪ್ಲೇನ್ ಮಾಡ್ಬೋದಾ? ಆದರೆ ಉತ್ತರ ಕರ್ನಾಟಕ ಇಟ್ಸ್ ಲೈಕ್ ತುಂಬ ಹಿಸ್ಟ್ರಿ ಇದೆ, ಅದರಲ್ಲಿ ಜೊತೆಗೆ ಕೋಟೆಗಳು ಬೇರೆ ಇದ್ದಾವೆ. ನಾನು 1-2 ಸತಿ ಶೂಟಿಂಗ್ ಹೋಗಿದ್ದೇನೆ, ಸೊ ಡಿಸ್ಪ್ಲೇ ಮಾಡಿದ್ದೀನಿ. ಆ್ಯಂಡ್ ದೇ ಹ್ಯಾವ್ ನಾವೆಲ್ ಸಿನಿಮಾಗಳನ್ನು ನಾನು ನೋಡಿದ್ದೀನಿ, ಅವ್ರದ್ದೇ ಆದ ಶಿಲೆಯಲ್ಲಿ ಸಿನಿಮಾಗಳನ್ನ. ಸೊ ಇಟ್ಸ್ ಅ ವೆರಿ ಗುಡ್. ತುಂಬಾ ವಿಷಯಗಳಿದ್ದಾವೆ ಅವರ ಸ್ಟೇಟಲ್ಲಿ, ಡಿಸ್ಟಿಕಲ್ಲಿ. ಸಾರಿ. ಅಂದರೆ ನಿಮಗೆ ಉತ್ತರ ಕರ್ನಾಟಕ ಫುಡ್ ಎಲ್ಲ ತಿಂದಿದ್ದಾರೆ, ಏನು ಸ್ಪೆಷಲ್ ನಿಮ್ಗೆ ಏನು ಅನಿಸ್ತು? ಉತ್ತರ ಕರ್ನಾಟಕ ರೋಟಿ ಆಗಿರ್ಬೋದು, ಆಮೇಲೆ ಸ್ಪ್ರಾಟ್ಸ್, ಇನ್ನು ಕಾಳು, ದಟ್ಸ್ ಅ ಸ್ಪೆಷಲ್. ಆ್ಯಂಡ್ ಐ ಥಿಂಕ್ ರೊಟ್ಟಿ ಸಮಥಿಂಗ್, ರೊಟ್ಟಿ ಇಸ್ ಅಮೇಝಿಂಗ್. ಚಟ್ನಿ ವಿತ್ ಅ ರೊಟ್ಟಿ, ವಿ ಲವ್ಡ್ ಇಟ್. ಓಕೆ ಮ್ಯಾಮ್, ಇವಾಗ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೀರಲ್ಲ, ಎಲ್ಲರೂ ದೊಡ್ಡವರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ಎಲ್ಲರೂ ಮೀಟ್ ಆದರು. ನಿಮ್ಮ ಜೊತೆ ಹೇಗೆ ಈಗ ಬಾಂಡಿಂಗ್, ಈ ಥರ ಪ್ರೋಗ್ರಾಮ್ ನಡೆಸೋದ್ರಿಂದ ನಮ್ಮ ಮಧ್ಯೆ ಕನೆಕ್ಷನ್ಸ್ ಜಾಸ್ತಿ ಆಗಿ ಬಾಂಡಿಂಗ್ಸ್ ಜಾಸ್ತಿ ಆಗುತ್ತೆ ಅಂತ ಏನಾದರೂ ಒಂದು ಸ್ಪೆಷಲಾಗಿ ಏನಾದರೂ ಕನೆಕ್ಷನ್ ಫೀಲ್ ಆಯ್ತು? ಆಫ್ಕೋರ್ಸ್. ಯಾಕಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ, ಒಬ್ರಿಗೆ ಜೊತೆ ಕೂಡಿದ್ರೆ ಅದೊಂದು ತುಂಬಾ ಒಂದು ಬಾಂಧವ್ಯ ಬೆಳೆಯುತ್ತೆ. ಸೊ ಖುಷಿ ಆಯಿತು, ಎಲ್ಲರನ್ನೂ ಮೀಟ್ ಮಾಡಿ ಎಲ್ಲರ ಜೊತೆನೂ ಬೆರೆಯೋದಕ್ಕೆ ಒಂದು ಟೈಮ್ ಮಾಡಿಕೊಟ್ರು ನಮಗೆ. ಈ ಪ್ರೋಗ್ರಾಮಿಗೆ ಫಸ್ಟ್ ಟೈಮ್ ಬರ್ತಿರೋದಾ ಮ್ಯಾಮ್? ಹೌದು, ಇದೇ ಮೊದಲನೇ ವರ್ಷ ಬರ್ತಾ ಇರೋದು. ಅಂದರೆ ನೆಕ್ಸ್ಟ್ ಮುಂದೆ ಬರ್ತಾನೆ ಇರ್ತಾರೆ ಈ ಪ್ರೋಗ್ರಾಮ್ಗೆ? ಫಿಂಗರ್ ಕ್ರಾಸ್. ಕರೀತಾ ಇದ್ರೆ 100% ಬರ್ತಾ ಇರ್ತೀವಿ. ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಯಾರು ಮಿಸ್ ಮಾಡೋಕ್ಕೆ ಇಷ್ಟಪಡ್ತೀವಿ. ವಿ ಲವ್ ಟು ಕಮ್. ನಾಡ ಜನತೆಗೆ ನಾಗರ ಪಂಚಮಿಯ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಸಂಜನಾ ನಾಯ್ಡು ಇಂದ ನಮಸ್ಕಾರ. ಥ್ಯಾಂಕ್ ಯು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.